ಬ್ರಿಟಿಷರು ನಮ್ಮ ಭಾರತನ ಬಿಟ್ಟು ಓಡಾಟೋದ್ರು. ಅದಾದ್ಮೇಲೆ ತುಂಬಾ ಜನ ಟ್ರೈ ಮಾಡಿದ್ರು ನಮ್ಮ ಭಾರತನ ಆಳ್ಬೇಕು ಅಂತ. ಅದ್ರಲ್ಲಿ ಈ ಮುಸ್ಲಿಮ್ಸ್ ಅವರು ಕೂಡ ಒಬ್ರು. ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಇನ್ನು ಈ ಮೂವಿ ನಡೆದಿರೋದು ಟ್ರೂ ಸ್ಟೋರಿ. ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ಗೀರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಟ್ಟು ಬೆಂಕಿ ಹಚ್ಚಿ ಇನ್ ಸ್ವಲ್ಪ ಟೇಸ್ಟಿ ಆಗಿರ್ಲಿ ಅಂತ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಇನ್ನು ಈ ಸಿನಿಮಾದ ಮೇನ್ ಹೀರೋ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವ್ರು ಇಲ್ದೆ ಹೋಗಿದ್ರೆ ನಾವ್ ಇವತ್ತು ತಲೆ ಎತ್ತಿ ನಡೆಯಕ್ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಇಂಡಿಯಾ ಫುಲ್ 90% ಬರೀ ಮುಸ್ಲಿಮ್ಸೇ ಇರೋರು. ಅವ್ರು ಇಲ್ದೆ ಹೋಗಿದ್ರೆ ಓಕೆ ಮೂವಿ ಒಂದೇ ಸ್ಟೋರಿ ಇಷ್ಟೇನೆ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ಟೈಮಲ್ಲಿ ರಾಜ ಮನೆ ತಂದವ್ರು ಇದ್ರು. ಅವಾಗೆಲ್ಲ ರಾಜ್ ಆಳ್ತಾ ಇದ್ರು ಹಂಗೆ ಹಿಂಗೆ ಅಂತ ಕೇಳಿದ್ರ. ಬಟ್ ಆಲ್ಮೋಸ್ಟ್ 90% ಎಲ್ಲ ಹಿಂದೂಗಳನ್ನೇ ನೋಡಿದ್ರೆ ಹೊರತು ಮುಸ್ಲಿಮ್ಸ್ ಅವರು ಕೂಡ ಇದ್ರು ಅಂತ ಕೇಳಿರ್ತೀರ. ಬಟ್ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ವಾ. 1947ರಲ್ಲಿ ನಮ್ಗೆಲ್ಲ ಸ್ವತಂತ್ರ ಬಂದ್ಬಿಡ್ತು. ಆ ಟೈಮಲ್ಲಿ ಹೈದರಾಬಾದ್ ಅಲ್ಲಿ ನಿಜಾಮ್ ಅನ್ನೋ ಒಬ್ಬ ರಾಜ ಇದ್ದ. ಅವನ ಜೊತೆಗೆ ಒಬ್ಬ ರೈಟ್ ಹ್ಯಾಂಡ್ ಕೂಡ ಇದ್ದ. ನನ್ ಮಗ ನೋಡಕ್ ಒಳ್ಳೆ ಕಚಡ ನನ್ ಮಗ ತರ ಇದ್ದ. ಸೊ ಇವರೆಲ್ಲ ಮುಸ್ಲಿಂ ರಾಜರು. ಇವರೆಲ್ಲ ಸೇರ್ಕೊಂಡು ಹೈದರಾಬಾದ್ ನ ತುರ್ಕಿಸ್ತಾನ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ತುರ್ಕಿಸ್ತಾನ್ ಅಂದ್ರೆ ಫುಲ್ ಎಲ್ಲರೂ ಮುಸ್ಲಿಂ ಆಗ್ಬಿಡ್ಬೇಕು. ಅಲ್ಲಿರೋ ಪ್ರತಿ ಒಬ್ರು ಹಿಂದೂಗಳು ಕೂಡ ಮುಸ್ಲಿಂ ಆಗ್ಬೇಕು ಅಂತ ಪ್ರೆಷರ್. ಸೊ ಈ ಗಲಭೆ ಮಧ್ಯೆ ತುಂಬಾ ಜನ ಹಿಂದೂಗಳು ಪ್ರಾಣ ಕಳ್ಕೊಬಿಡ್ತಾರೆ. ಹತ್ತತ್ರ ಒಂದು 2000ದಿಂದ 3000 ಪ್ರಾಣ ಕಳ್ಕೊಬಿಡ್ತಾರೆ. ಇದೆಲ್ಲ ರಿಯಲ್ ಸ್ಟೋರಿ ನಡೆದಿರೋದು ಇದು. ಬಟ್ ಆ ಟೈಮಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಡಿಸಿಷನ್ ತಗೋತಾರೆ. ಅದೇನೆ ಈ ಸಿನಿಮಾ. ಅಕಸ್ಮಾತ್ ಅವರು ಆ ಡಿಸಿಷನ್ ತಗೊಳ್ದ ಹೋಗಿದ್ರೆ ಇವತ್ತಿಗೆ ಹೈದರಾಬಾದ್ ಅಲ್ಲ ಇಡೀ ಪೂರ್ತಿ ಇಂಡಿಯಾದಲ್ಲಿ ಬರೀ ಮುಸ್ಲಿಮ್ಸೇ ಇರೋರು. ಅವ್ರು ನಮ್ಮನ್ನ ಆಳೋರು. ಅದೇನು ಅಂತ ನೀವು ಸಿನಿಮಾಗೆ ಹೋಗಿ ನೋಡ್ಬೇಕು. ಯಾಕಂದ್ರೆ ಸಿನಿಮಾ ಸಖತ್ತಾಗಿದೆ. ಈ ಸಿನಿಮಾದಲ್ಲಿ ಮೈನ್ ಮ್ಯಾಗ್ನೆಟ್ ಆಗಿ ನನ್ನನ್ನು ಎಳ್ಕೊಂಡ್ ಬಂದಿದ್ ಯಾರಪ್ಪ ಅಂದ್ರೆ ಪ್ರೇಮಾ ಮೇಡಮ್ ಅವರು. ಹೌದು, ಈ ಸಿನಿಮಾದಲ್ಲಿ ಪ್ರೇಮಾ ಮೇಡಮ್ ಅವರು ಕೂಡ ಆಕ್ಟ್ ಮಾಡಿದಾರೆ. ಒಂದ್ ರೀತಿ ಫ್ರೀಡಮ್ ಫೈಟರ್ ತರನೇ ಕಾಣ್ತಾ ಇದಾರೆ. ಏನ್ ಒಳ್ಳೆ ಒನಕೆ ಒಬ್ಬ ತಂಗಿ ತರ ಕೋಚಾಕದ್ ಏನು. ಅಲ್ಲಿ ಒನಕೆ ಒಬ್ಬ ಒನಕೆಲ್ ಹೊಡೆದ್ರೆ ಇಲ್ಲಿ ಪ್ರೇಮಾ ಮೇಡಮ್ ಅವರು ನೇಗ್ಲಲ್ಲಿ ಹೊಡಿತಾರೆ. ಅದ್ ಎತ್ತಕ್ಕೆ ಗಂಡಸ್ರೆ ಕಷ್ಟ ಪಡ್ತಾರೆ. ಅಂತದ್ರಲ್ಲಿ ಇವ್ರು ಎತ್ಕೊಂಡು ಅದ್ರಲ್ಲಿ ಹೊಡೆದಿದ್ದಾರೆ ಅಂದ್ರೆ ಅದನ್ನ ನೀವು ಸಿನಿಮಾದಲ್ಲೇ ನೋಡಿ. ಬರೀ ಇವ್ರು ಮಾತ್ರ ಅಲ್ದೇನೆ ನಮ್ ಕನ್ನಡ ಆಕ್ಟರ್ಸ್ ಗಳು ಇನ್ನೂ ಸ್ವಲ್ಪ ಜನ ಆಕ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಹಾಗೇನೆ ಏನಿದು ಈ ತರ ಮಾಡ್ಬಿಟ್ರಲ್ಲ ಅಂತ ಬೇಜಾರು ಕೂಡ ಆಗ್ತಿತ್ತು ಸೈಡ್ ಅಲ್ಲಿ. ಇನ್ನು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮಾತ್ರ ಸೂಪರ್ ಆಗಿ ಕ್ಲಿಕ್ ಆಗ್ಬಿಟ್ಟಿದೆ. ಅದನ್ನ ನೋಡ್ಬಿಟ್ಟು ವಾ ಏನ್ ಈ ತರ ಮಾಡಿದ್ದಾರೆ ಅಂತ ಅನ್ಸ್ಬಿಡ್ತು. ರಿಯಲ್ ಆಗಿ ನಡೆದಿರೋ ಈ ಸ್ಟೋರಿನ ನಾವೇನಾದ್ರೂ ಆ ಟೈಮ್ ಲೈನ್ ಅಲ್ಲಿ ಊಟ್ಬಿಟ್ಟು ಏನಾದ್ರು ಕಣ್ಣಾರೆ ನೋಡ್ಬಿಟ್ಟಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಯಾಕಂದ್ರೆ ಫೇಸ್ ಮಾಡೋಷ್ಟು ಧೈರ್ಯ ಈಗಿನ ಜನರೇಷನ್ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ವೈಲೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದಕ್ಕೋಸ್ಕರ ಈ ಸಿನಿಮಾ ಚಿಕ್ಕ ಮಕ್ಕಳು ನೋಡಂಗಿಲ್ಲ. ಹೌದು, ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ಈ ಸಿನಿಮಾನ ಚಿಕ್ಕ ಮಕ್ಕಳು ನೋಡಂಗಿಲ್ಲ. ಯಾಕಂದ್ರೆ ವೈಲೆನ್ಸ್ ಜಾಸ್ತಿನೇ ಇದೆ. ಅದರಲ್ಲೂ ಪ್ರೇಮಾ ಮೇಡಮ್ ಅವ್ರದ್ದು ತುಂಬಾನೇ ಇದೆ. ಅದನ್ನೇನಾದ್ರೂ ಚಿಕ್ಕ ಮಕ್ಕಳು ನೋಡ್ಬಿಟ್ರೆ ಅಂತ ಬೆಚ್ಚಿ ಬೆರಗಾಗ್ಬಿಡೋದಂತೂ ಪಕ್ಕ. ಅದಕ್ಕೋಸ್ಕರ ಇದನ್ನ ಚಿಕ್ಕ ಮಕ್ಕಳು ನೋಡಂಗಿಲ್ಲ, ದೊಡ್ಡವ್ರು ಮಾತ್ರ ನೋಡ್ಕೊಬಿಡಿ. ಇದೇನಿದು ಇವನು ಬರೀ ಮುಸ್ಲಿಮು ಹಿಂದೂ ಏನ್ ಎತ್ಕಡ್ತಾ ಇದ್ದಾನ ಅಂತ ಕೇಳ್ತಿದ್ರಲ್ಲ. ಸಿನಿಮಾದಲ್ಲಿ ಆ ತರ ಎತ್ಕಟ್ಟವನೇ ಒಬ್ಬ ಇರ್ತಾನೆ. ಹಂಗಂದ್ ಮಾತ್ರಕ್ಕೆ ಹಿಂದೂ ಮುಸ್ಲಿಮ್ಸ್ ಏನೋ ದುಶ್ಮನ್ಸ್ಗಳು ಅಂತ ಅಲ್ಲ. ಇವನು ಮುಸ್ಲಿಮ್ಸ್ ಅಲ್ಲಿ ಒಳ್ಳೆಯವರು ಇದಾರೆ, ಕೆಟ್ಟವರು ಇದಾರೆ. ಈ ಕೆಟ್ಟವರಿಂದಾಗಿ ಒಳ್ಳೆ ಮುಸ್ಲಿಮ್ಸ್ ಅವ್ರಿಗೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಮುಸ್ಲಿಮ್ಸ್ ನ ಏನೋ ಒಂಥರ ನೋಡ್ತೀವಲ್ಲ. ಹೈದರಾಬಾದ್ ಇಂದಾಗಿ ನಮ್ ಇಂಡಿಯಾ ಉಳ್ಕೊಳುತ್ತೆ. ಇಲ್ದೆ ಹೋಗಿದ್ರೆ ಏನೇನೋ ಬಿಡಿರೋದು. ನಾವೆಲ್ಲ ಆಮೇಲೆ ಗುಲಾಮರಾಗ್ಬಿಟ್ಟು ಅಯ್ಯ ಅಣ್ಣ ಆಯ್ತು ಅಣ್ಣ ಅಂತ ಅನ್ಕೊಂಡು ಅವ್ರ ಕಾಲ್ ಕೆಳಗೆ ಇರ್ಬೇಕಾಗಿರೋದು. ಆಮೇಲೆ ಸೊ ಫೈನಲ್ ಆಗಿ ಈ ಸಿನಿಮಾ ಮಾತ್ರ ನನ್ಗೆ ಇಷ್ಟ ಆಗ್ಬಿಡ್ತು. ಥಿಯೇಟರ್ಗೆ ಗುಂಪಲ್ಲಿ ದೊಡ್ಡವ್ರು ಮಾತ್ರ ಹೋಗ್ಬಿಟ್ಟು ಈ ಸಿನಿಮಾ ನೋಡಿ. ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ಬೇಡಿ. ಆಮೇಲೆ ಎದ್ರಕೋಗ್ಬಿಡ್ತಾರೆ. ಕೊಚ್ಚಾಕೋದು, ಎಗ್ರಿಸೋದು, ಎಮೋಷನಲ್ ಸೀನ್ಸ್ ಗಳು ತುಂಬಾ ಜಾಸ್ತಿ ಇದಾವೆ. ಸೊ ಫೈನಲ್ ವಾರ್ನಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.